ಕಬ್ಬು ಇವತ್ತು ರೈತರಿಗೆ ಸಿಹಿಯಾಗಿ ನಿಂತ್ಕೊಳ್ಳುತ್ತಾ ಅಥವಾ ಕಹಿಯಾಗುತ್ತಾ ಅನ್ನುವಂಥದ್ದನ್ನು ಸರ್ಕಾರ ನಿರ್ಧಾರ ಮಾಡುತ್ತೆ. ಯಾಕೆ ಅಂತಂದರೆ ಸರ್ಕಾರ ಇವತ್ತು ಕಾರ್ಖಾನೆ ಮಾಲೀಕರೊಂದಿಗೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಶುರು ಆಗುತ್ತೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಅಷ್ಟು ಹೇಳಿದ್ರು. ಆದರೆ ಕಾರ್ಖಾನೆ ಮಾಲೀಕರೇ ತಡವಾಗಿ ಬಂದ್ಬಿಟ್ರಂತೆ. ಸೊ ಹಾಗಾಗಿ ಸಭೆ ಇನ್ನೂ ಕೂಡ ಮುಂದುವರಿತಾ ಇದೆ. ಕಾರಣ ಲೆಕ್ಕಾಚಾರ ಇದ್ದಿದ್ದು 2 ಗಂಟೆ ನಡೆಯುತ್ತೆ ಅಂತೆ, 11ರಿಂದ 1 ಗಂಟೆ ಅಂತ ಹೇಳಿದ್ರು. ಬಟ್ ಅದೀಗ ಸದ್ಯಕ್ಕೆ ಸಭೆ ಲೇಟಾಗಿ ಶುರುವಾಗಿದ್ದರಿಂದ ಇನ್ನೂ ಮುಂದುವರಿತಾ ಇದೆ. ಹೈ ವೋಲ್ಟೇಜ್ ಸಭೆ ಮುಂದುವರಿತಾ ಇದೆ ಸಿಎಂ ನೇತೃತ್ವದಲ್ಲಿ. ಕಳೆದ 1 ಗಂಟೆಯಿಂದಲೂ ಕೂಡ ಕಾರ್ಖಾನೆ ಮಾಲೀಕರ ಜೊತೆಗೆ ಮುಖ್ಯಮಂತ್ರಿಗಳು ಸಭೆಯನ್ನ ಮಾಡ್ತಾ ಇದ್ದಾರೆ. ಸಕ್ಕರೆ ದರ ಏರಿಕೆಗೆ ಕೇಂದ್ರದ ಮೇಲೆ ಒತ್ತಡಕ್ಕೆ ಕಾರ್ಖಾನೆ ಮಾಲೀಕರು ಆಗ್ರಹವನ್ನ ಮಾಡ್ತಾ ಇರೋದು. ಕಬ್ಬು ಬೆಂಬಲ ಬೆಲೆ ನಿಗದಿಗಾಗಿ ರೈತರ ರೋಷಾಗ್ನಿ, ಸಿಎಂ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇರೋದು. ಸೊ ಈಗ ಸದ್ಯಕ್ಕೆ ಬೆಂಬಲ ಬೆಲೆ ನಿಗದಿಗಾಗಿ ರೈತರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಮುಖ್ಯಮಂತ್ರಿಗಳು 11ರಿಂದ 1 ಗಂಟೆವರೆಗೂ ಕೂಡ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆಯನ್ನು ಮಾಡ್ತೀವಿ, ತದನಂತರ 1 ಗಂಟೆಗೆ ರೈತರ ಜೊತೆಗೆ ಸಭೆಯನ್ನು ಮಾಡ್ತೀವಿ ಅಂದಿದ್ರು. ಬಟ್ ರೈತರು ಯಾರು ಕೂಡ ನಾವು ಭಾಗಿಯಾಗೋದಿಲ್ಲ ಅಂತ ಹೇಳಿದರು. ಸೊ ಕಾರ್ಖಾನೆ ಮಾಲೀಕರು ಬರೋದೇ ತಡವಾಯಿತು ಅಂತಿದ್ದಾರೆ, 12:30 ಎಲ್ಲ. ಸೊ ಹಾಗಾಗಿ ಈಗ 1 ಗಂಟೆಯಿಂದಲೂ ಕೂಡ ಸಭೆ ಆರಂಭವಾಗಿದೆ. ಅಂದರೆ 1 ಗಂಟೆಗೆ ಆರಂಭವಾಗಿ ಈಗ 2 ಗಂಟೆ ಆಗ್ತಾ ಬಂತು. ಇನ್ನೂ ಕೂಡ ಸಭೆ ಮುಂದುವರೆದಿದೆ. ಕೇಂದ್ರದ ಮೇಲೆ ಒತ್ತಡ ಹಾಕಬೇಕು ಅಂತ ಕಾರ್ಖಾನೆ ಮಾಲೀಕರು ಹೇಳ್ತಾ ಇದ್ದಾರೆ. ಯಾರೀ ಎಲ್ಲ ಕಾರ್ಖಾನೆ ಮಾಲೀಕರು? ಅವರೇನು ಬೇರೆಯವರ? ಇಲ್ಲ, BJP, ಕಾಂಗ್ರೆಸ್ಸು, ಇಲ್ಲಿರುವಂತಹ ಶಾಸಕರು, ಈಗ ಅನೇಕ ಮಂತ್ರಿಗಳು ಕೂಡ ಇದ್ದಾರೆ. ಅವ್ರದ್ದೇ ಎಲ್ಲವೂ ಕೂಡ ಕಾರ್ಖಾನೆಗಳಿರೋದು. MLCಗಳಿದ್ದಾರೆ, MLAಗಳಿದ್ದಾರೆ, ಮಂತ್ರಿಗಳಿದ್ದಾರೆ, ಸಂಸದರಿದ್ದಾರೆ, ಅವ್ರದ್ದೆಲ್ಲ ಕಾರ್ಖಾನೆಗಳಿದೆ. ಸಿಎಂ ನೇತೃತ್ವದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಯನ್ನು ಮಾಡ್ತಾ ಇರೋದು. 82 ಮಾಲೀಕರ ಜೊತೆಗೆ 60 ಕಾರ್ಖಾನೆ ಮಾಲೀಕರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. 22 ಸಕ್ಕರೆ ಕಾರ್ಖಾನೆ ಮಾಲೀಕರು ಸಭೆಗೆ ಗೈರಾಗಿದ್ದಾರೆ. 82 ಕಾರ್ಖಾನೆ ಮಾಲೀಕರಿಗೆ ಆಹ್ವಾನವನ್ನು ರಾಜ್ಯ ಸರ್ಕಾರ ನೀಡಿತ್ತು. ಆದರೆ ಅದರಲ್ಲಿ ಈಗ ಒಂದು 22 ಜನ ಬಂದಿಲ್ವಂತೆ. ಸೊ 82 ಮಾಲೀಕರ ಪೈಕಿ ಈಗ 60 ಕಾರ್ಖಾನೆ ಮಾಲೀಕರು ಮಾತ್ರ ಸಭೆಯಲ್ಲಿ ಭಾಗಿಯಾಗಿರೋದು. ಒಂದು 22 ಸಕ್ಕರೆ ಕಾರ್ಖಾನೆ ಮಾಲೀಕರು ಸಭೆಗೆ ಗೈರಾಗಿದ್ದಾರೆ. ಗೈರಾಗಿರೋರು ಯಾರು? ಸಭೆಯಲ್ಲಿ ಭಾಗಿಯಾದಂಥವ್ರು ಯಾರು? ಅವ್ರನ್ನೆಲ್ಲ ನೋಡಬೇಕೀಗ. ಅದೆಲ್ಲ ಇರುವಂಥದ್ದೇ ರಾಜಕೀಯ ಮುಖಗಳು, ಇನ್ಯಾರಿದ್ದಾರೆ ಅದರಲ್ಲಿ? ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಈ ವಿಚಾರದಲ್ಲಿ ನೋಡೋದಾದ್ರೆ ಈಗ ಅಲ್ಲಿರೋರು ಯಾರು ಕಾರ್ಖಾನೆ ಮಾಲೀಕರು ಅನ್ಬೇಕಾ, ಅಥವಾ ಅವ್ರನ್ನ MLAಗಳು, MPಗಳು, MLCಗಳು, ಇಲ್ಲ ಮಂತ್ರಿಗಳು ಅಂತ ಕರಿಬೇಕಾ? ಎಲ್ಲ ಅವರವ್ರದ್ದೇ ಇರೋದು, ಅವರೇ ಕೂತ್ಕೊಂಡು ಅವರೇ ಮಾತಾಡ್ಕೊಂಡು ಅವರೇ ಬಗೆಹರಿಸೋದು. ಒಳ್ಳೆ ಮಜಾ ಇದೆ ರೀ ಸರ್ಕಾರ ನಡೆಸುವಂಥ ರೀತಿಗಳನ್ನು ನೋಡ್ಬಿಟ್ರೆ. ಅರುಣ್, ಹೌದು. ಅಂದರೆ ಬಹುತೇಕ ಕಾರ್ಖಾನೆ ಮಾಲೀಕರು ತಮ್ಮ ಪ್ರತಿನಿಧಿಗಳನ್ನ ಈ ಸಭೆಗೆ ಕಳಿಸಿದ್ದಾರೆ. ಮುರುಗೇಶ್ ಶ್ರೀರಾಣಿ ಅವರು ಅವರ ಫ್ಯಾಕ್ಟ್ರಿ ಪರವಾಗಿ ಬಂದಿರುವಂಥದ್ದು. ಅದನ್ನು ಬಿಟ್ಟರೆ ಬಹುತೇಕರು ತಮ್ಮ ಪ್ರತಿನಿಧಿಗಳನ್ನ ಈ ಸಭೆಗೆ ಕಳಿಸಿದ್ದಾರೆ. ಸುಮಾರು 1 ಗಂಟೆಯಿಂದನೂ ಕೂಡ ಈ ಒಂದು ಸಭೆ ನಡೀತಾ ಇದೆ. ಪ್ರಮುಖವಾಗಿ ಸಭೆಯಲ್ಲಿ ರಾಜ್ಯ ಸರ್ಕಾರ ಮಾಲೀಕರ ಮುಂದೆ 100 ರೂಪಾಯಿ ಹೆಚ್ಚುವರಿಯಾಗಿ ರೈತರಿಗೆ ಕೊಡಿ ಎನ್ನುವಂತಹ ಮನವಿಯನ್ನ ಮಾಡ್ತಿದೆ. ಅದಕ್ಕೆ ಇನ್ನೂ ಕೂಡ ಮಾಲೀಕರು ಒಪ್ಪಿಲ್ಲ. ಆದರೆ ಮಾಲೀಕರ ಒಂದು ಬೇಡಿಕೆ ಏನಾಗಿದೆ, ರಾಜ್ಯ ಸರ್ಕಾರದ ಮುಂದೆ ಒಂದು 3-4 ಬೇಡಿಕೆಗಳನ್ನ ಪ್ರಮುಖವಾಗಿ ಇಟ್ಟಿದ್ದಾರೆ ಮಾಲೀಕರು. ಆ ಒಂದು ಬೇಡಿಕೆಗಳನ್ನ ನೀವು ಈಡೇರಿಸಿದರೆ ನಾವು ಹೆಚ್ಚುವರಿಯಾಗಿ ಹಣ ಕೊಡುವ ಬಗ್ಗೆ ಪರಿಶೀಲನೆ ಮಾಡಬಹುದು ಅನ್ನುವಂತಹ ಹಂತದಲ್ಲಿ ಮಾತುಕತೆ ನಡೀತಾ ಇದೆ. ಅದರಲ್ಲಿ ಪ್ರಮುಖವಾಗಿ ನಂಬರ್ 1, ಸಕ್ಕರೆ ದರವನ್ನ ಹೆಚ್ಚಳ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಹಾಕಬೇಕು ಅನ್ನುವಂಥದ್ದು ಮಾಲೀಕರ ಒಂದು ಪ್ರಮುಖವಾದಂತಹ ಬೇಡಿಕೆ. ಮತ್ತೆ ಸರ್ಕಾರ ಏನು ಖರೀದಿ ಮಾಡ್ತಿದೆ ವಿದ್ಯುತ್ ಅನ್ನ ಕಾರ್ಖಾನೆಗಳಿಂದ, ಅದರ ಒಂದು ದರವನ್ನು ಕೂಡ ಈಗ 3.5 ರೂಪಾಯಿ ಕೊಡ್ತಿದ್ದಾರೆ ಪ್ರತಿ ಯೂನಿಟ್ಗೆ. ಅದನ್ನ 5.5 ರೂಪಾಯಿಗೆ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು ಮಾಲೀಕರ ಒಂದು ಒತ್ತಾಯ. ಅದರ ಜೊತೆಗೆ ವಾಣಿಜ್ಯ ಬಳಕೆ ಮತ್ತೆ ಗೃಹ ಬಳಕೆಗೆ ಸಕ್ಕರೆನ ಬಳಕೆ ಮಾಡ್ತಿದ್ದಾರೆ, ಅದಕ್ಕೆ ಪ್ರತ್ಯೇಕವಾದಂತಹ ದರವನ್ನ ನಿಗದಿ ಮಾಡಬೇಕು ಅನ್ನುವಂಥದ್ದು ಮಾಲೀಕರ ಒತ್ತಾಯ. ಈ ಎಲ್ಲಾ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಿದ್ರೆ ನಾವು ಸರ್ಕಾರಕ್ಕೆ ಸಹಕಾರ ಕೊಡುವಂತಹ ಮನಸ್ಥಿತಿಯಲ್ಲಿ ಇದ್ದೇವೆ ಅನ್ನುವಂತಹ ಮಾಹಿತಿಗಳನ್ನ ಮಾಲೀಕರು ಸಭೆಯಲ್ಲಿ ಕೊಡ್ತಿದ್ದಾರೆ. ಇನ್ನೂ ಕೂಡ ಸಭೆ ನಡೀತಾ ಇದೆ. ಸಭೆಯಲ್ಲಿ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಒಂದ್ ವೇಳೆ ಮಾಲೀಕರ ಬೇಡಿಕೆಗೆ ಸರ್ಕಾರ ಏನಾದ್ರೂ ಒಪ್ಪಿಗೆಯನ್ನು ಕೊಟ್ರೆ ಬಹುಶಃ ಈ ಸಮಸ್ಯೆಗಳು ಇತ್ಯರ್ಥ ಆಗುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಸರ್ಕಾರ ಇದನ್ನು, ಯಾಕಂದ್ರೆ ಸರ್ಕಾರ ಒಂದ್ ವೇಳೆ ಮಾಲೀಕರ ಬೇಡಿಕೆಗಳನ್ನ ಒಪ್ಕೊಂಡ್ರೆ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಲಾಸ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಅಳೆದು ತೂಗಿ ಇದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಹಾಗಾಗಿ ಇನ್ನೂ ಕೂಡ ಸಭೆ ಮುಂದುವರಿತಿರುವಂತದ್ದು. ಸಭೆಯಲ್ಲಿ ಔಟ್ಕಮ್ ಏನ್ ಬರುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗುತ್ತೆ. ಸದ್ಯಕ್ಕಂತೂ ಮಾಲೀಕರ ಮನವೊಲಿಕೆಗೆ ಸರ್ಕಾರ ಸತತ ಪ್ರಯತ್ನವನ್ನ ಮಾಡ್ತಿದೆ ಅಂತ ಹೇಳ್ಬೋದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶ್ರೀನಿವಾಸ್. ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಅಲ್ಲಿರೋರೆಲ್ಲ ಅವರವರ ಪಕ್ಷಗಳ ನಾಯಕರುಗಳೇ. ನೇರವಾಗಿ ಬೆರಳು ಮಾಡೋದು ಕೇಂದ್ರದ ಮೇಲೆ, BJP ಅವರಿದ್ರೆ ಅದು ರಾಜ್ಯದ ಮೇಲೆ. ಅವರವರೇ ಅಲ್ಲೆಲ್ಲೇ ಮಾತಾಡ್ಕೊಂಡು ಮುಗಿಸ್ಬಿಡೋದು ಅಷ್ಟೇ, ಇನ್ಯಾವುದು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ.
ನಿಜವಾಗ್ಲೂ ಆಗಬೇಕಾಗಿರೋದು ಏನಿಲ್ಲಿ? ಕೊಡಬೇಕಾ ಕೊಡೋಂಗಿಲ್ವಾ? ಆಗುತ್ತಾ ಆಗಲ್ವಾ? ಅದನ್ನ ನಿರ್ಧಾರ ಮಾಡಬೇಕಾಗಿದೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಿಎಂ ಸಭೆಯನ್ನ ನಡೆಸ್ತಾ ಇರೋದು. ಕಾರ್ಖಾನೆಯಿಂದ ಖರೀದಿಸುವ ವಿದ್ಯುತ್ ದರವನ್ನ ಏರಿಸಿ ಪ್ರತಿ ಯೂನಿಟ್ಗೆ 5 ರೂಪಾಯಿ 50 ಪೈಸೆ ನೀಡುವಂತೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಸಕ್ಕರೆ ದರ ಹೆಚ್ಚಿಸುವಂತೆ ಕೇಂದ್ರಕ್ಕೆ ಒತ್ತಡವನ್ನ ಹಾಕಿ ಎಥೆನಾಲ್ ಹಂಚಿಕೆ ಪ್ರಮಾಣ ಏರಿಕೆಗೂ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,200 ರೂಪಾಯಿ ಜೊತೆಗೇನೆ ಇವೆಲ್ಲವೂ ಕೂಡ ಕೇಳ್ತಾ ಇದ್ದಾರೆ. ಸಿಎಂ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ಇದೆ. ಬಟ್ ರೈತರು ಹೇಳ್ತಾ ಇರುವಂಥದ್ದು ಅಟ್ಲೀಸ್ಟ್ 3,400 ಬಂದರೂ ಕೂಡ ನಮ್ದೇನಿರೋದಿಲ್ಲ. ಬಟ್ ಸರ್ಕಾರ ಅಲ್ಲಿಗೆ ಸ್ಟಿಕ್ ಆನ್ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸರ್ಕಾರ ಹೇಳ್ತಾ ಇರೋದು 3,200 ಅಂತ. ಬಟ್ ರೈತರು ಹೇಳ್ತಾ ಇರೋದು 3,500 ಕೇಳ್ತಾ ಇದ್ದಾರೆ. ಅಟ್ಲೀಸ್ಟ್ 3,400 ಆದರೂ ಬರಬೇಕಲ್ವ ಸರ್ಕಾರದವರು ಅಂತ ಅವರ ಬೇಡಿಕೆ. ಈ ನಿಟ್ಟಿನಲ್ಲಿ ಸರ್ಕಾರ ಹೇಗೆ ಚಿಂತನೆಯನ್ನು ಮಾಡುತ್ತೆ ಅನ್ನೋದನ್ನು ನೋಡಬೇಕು. ಹಾಗಾಗಿನೇ ಈಗ ಕಾರ್ಖಾನೆ ಮಾಲೀಕರ ಜೊತೆಗೆ ಮುಖ್ಯಮಂತ್ರಿಗಳು ಸಭೆಯನ್ನು ಮಾಡ್ತಾ ಇದ್ದಾರೆ. ತದನಂತರ ಒಂದು ನಿರ್ಣಯಕ್ಕೆ ಬರ್ತಾರೆ. ನನ್ನ ಸಹೋದ್ಯೋಗಿ ಈಗ ಶ್ರೀನಿವಾಸ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಈಗ ಕಾರ್ಖಾನೆಯ ಮಾಲೀಕರು ಏನು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಈ ಸಭೆಯಲ್ಲಿ? ಆಗುತ್ತಂತ ಅಥವಾ ಆಗಲ್ವಂತ? ಬಿಜೆಪಿಯವರಿದ್ರೆ ರಾಜ್ಯದ ಮೇಲೆ ಬೆರಳು ಮಾಡ್ತಾರೆ, ಕಾಂಗ್ರೆಸ್ನವರಿದ್ರೆ ಕೇಂದ್ರದ ಮೇಲೆ ಬೆರಳು ಮಾಡ್ತಾರೆ. ಇಷ್ಟೇ ನಡೀತಾ ಇರೋದೇನೋ ಸಭೆಯಲ್ಲಿ? ಅರುಣ್, ನಿನ್ನೆ ಸಿದ್ದರಾಮಯ್ಯನವರು ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ರು. ನಿನ್ನೆ ಕ್ಯಾಬಿನೆಟ್ ಸಭೆ ಆದ ಕೂಡಲೇ ಸಿದ್ದರಾಮಯ್ಯನವರೇ ಖುದ್ದು ಸುದ್ದಿಗೋಷ್ಠಿಯನ್ನು ಮಾಡಿ ಈ ಒಂದು ಸಮಸ್ಯೆಗೆ ಕೇಂದ್ರ ಸರ್ಕಾರವೇ ಕಾರಣ, ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡುವ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಸಭೆಯನ್ನು ಮಾಡಬೇಕು, ನಮಗೆ ಸಮಯ ಕೊಡಬೇಕು ಅನ್ನುವಂಥದ್ದು. ಇವತ್ತಿನ ಸಭೆಯಲ್ಲೂ ಕೂಡ ಮಾಲೀಕರ ಒಂದು ಬೇಡಿಕೆಗಳೇನಿದ್ದಾವೆ ಸರ್ಕಾರದ ಮಟ್ಟಿಗೆ ಅದು ದೊಡ್ಡ ಮಟ್ಟದಲ್ಲಿ ಲಾಸ್ ಆಗುತ್ತೆ ಸರ್ಕಾರಕ್ಕೆ. ಒಂದ್ ವೇಳೆ ಮಾಲೀಕರ ಬೇಡಿಕೆಗಳನ್ನು ಒಪ್ಕೊಂಡ್ರೆ ಕಾರ್ಖಾನೆಗಳಿಂದ ಖರೀದಿ ಮಾಡ್ತಿರುವಂತಹ ವಿದ್ಯುತ್ ಯೂನಿಟ್ ಪ್ರತಿ ಯೂನಿಟ್ಗೆ 3.5 ರೂಪಾಯಿ ಕೊಡ್ತಿದ್ದಾರೆ, ಅದಕ್ಕೆ 5.5 ರೂಪಾಯಿ ಕೊಡಬೇಕು ಅನ್ನುವಂಥದ್ದು ಮಾಲೀಕರ ಒತ್ತಾಯ. ಒಂದ್ ವೇಳೆ ಇದನ್ನು ಹೆಚ್ಚಳ ಮಾಡಿದ್ರೆ ಅದು ರಾಜ್ಯ ಸರ್ಕಾರಕ್ಕೆ ಬರ್ಡನ್ ಆಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಆರ್ಥಿಕವಾಗಿ ಸಂಕಷ್ಟ ಇರೋದ್ರಿಂದ ಅದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದಾಗಿ ಇನ್ನು ಸಕ್ಕರೆ ಬೆಲೆನ ಏರಿಕೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅನ್ನುವಂಥದ್ದು ಮಾಲೀಕರ ಮತ್ತೊಂದು ಬೇಡಿಕೆ. ಅದನ್ನ ಒತ್ತಾಯವನ್ನ ಮಾಡಬಹುದು ಪತ್ರದ ಮೂಲಕ. ಮತ್ತೆ ಇನ್ನೊಂದು ಬೇಡಿಕೆ ಇಟ್ಟಿರುವಂತದ್ದು ಎಥನಾಲ್ ಪ್ರಮಾಣ ಏನಿದೆ ಅದನ್ನ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು ಮಾಲೀಕರ ಆಗ್ರಹ. ಇದೆಲ್ಲವನ್ನ ಸರ್ಕಾರ ಒಪ್ಪಿದ್ರೆ ಸರ್ಕಾರಕ್ಕೆ ದೊಡ್ಡದಾಗಿ ಲಾಸ್ ಆಗುತ್ತೆ. ಹಾಗಾಗಿನೇ ಸರ್ಕಾರಕ್ಕೆ ಏಕಾಏಕಿಯಾಗಿ ಹೌದು ನಾವು ಇದಕ್ಕೆ ಒಪ್ತೀವಿ, ನೀವು ರೈತರ ಪರವಾಗಿ ಹಣವನ್ನ ಜಾಸ್ತಿ ಮಾಡಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿನೇ ಕೂತು ಸಂಧಾನ ಸಭೆಗಳಾಗ್ತಿದ್ದಾವೆ. ಸರ್ಕಾರದ ವತಿಯಿಂದನೂ ಕೂಡ ಸರ್ಕಾರ ನಿನ್ನೆ ಪ್ರಸ್ತಾಪ ಇಟ್ಟಿದ್ದಂಥದ್ದು ಕೊನೆಯದಾಗಿ ಆದ್ರೆ 3,200 ರೂಪಾಯಿಯನ್ನ ಕೊಡ್ಲಿಕ್ಕೆ ನಾವು ಒಪ್ಪಿಗೆ ಅನ್ನುವಂತಹ ಒಂದು ಪ್ರಸ್ತಾಪವನ್ನ ಸರ್ಕಾರ ಇಟ್ಟಿದೆ. ಇವತ್ತು ಮಾಲೀಕರ ಬಳಿ ಅದಕ್ಕೆ ಅಡಿಷನಲ್ ಆಗಿ ಇನ್ನೊಂದು 100 ರೂಪಾಯಿಯನ್ನ ಕೊಟ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅನ್ನುವಂತಹ ಮಾತುಕತೆಗಳನ್ನ ಸರ್ಕಾರ ಮಾಡ್ತಿದೆ. ರೈತರು ಒಪ್ತಾರೆ ಬಿಡ್ತಾರೆ ಅನ್ನುವಂಥದ್ದು ಸೆಕೆಂಡ್ರಿ. ಆದ್ರೆ ಮಾಲೀಕರ ಮನವೊಲಿಸಲಿಕ್ಕೆ 100 ರೂಪಾಯಿಗೆ ಹೆಚ್ಚುವರಿಯಾಗಿ ಕೊಡ್ಲಿಕ್ಕೆ ಮಾಲೀಕರ ಮನವೊಲಿಕೆಗೆ ಸರ್ಕಾರ ಮುಂದಾಗಿದೆ. ಈ ಒಂದು ಸಭೆ ಬಳಿಕ ಒಂದ್ ವೇಳೆ ಮಾಲೀಕರೇನಾದ್ರು ಇದಕ್ಕೆ ಒಪ್ಪಿದ್ರೆ ಸರ್ಕಾರಕ್ಕೆ ಕೊಟ್ಟಿರುವಂತಹ ಬೇಡಿಕೆಗಳ ಪಟ್ಟಿಯನ್ನು ಒಪ್ಪಿ ಮಾಲೀಕರು ಇದಕ್ಕೆ ಒಪ್ಪಿದ್ರೆ ಇದನ್ನ ಪ್ರಸ್ತಾಪವನ್ನ ಈ ನೆಕ್ಸ್ಟ್ ಸಭೆ ಆಗುವಂತದ್ದು ರೈತರ ಸಭೆ ಏನಾಗುತ್ತೆ ಅಲ್ಲಿ ಪ್ರಸ್ತಾಪವನ್ನ ಸರ್ಕಾರ ಇಡಬಹುದು. ಅಲ್ಲಿ ಅಂತಿಮವಾಗಿ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಸದ್ಯಕ್ಕಂತೂ ಮಾಲೀಕರು ಮತ್ತೆ ಸರ್ಕಾರದ ನಡುವೆ ಕೊಡು ಕೊಂಡುವಳಿಕೆಯ ಮಾತುಕತೆಗಳು ನಡೀತಾ ಇದ್ದಾವೆ. ಇನ್ನೂ ಕೂಡ ಸಭೆಯಲ್ಲಿ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ ಅಂತ ಹೇಳ್ಬೋದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಯಾರ್ಯಾರು ಫ್ಯಾಕ್ಟ್ರಿ ಮಾಲಕರಲ್ಲ ಇವತ್ತು ನಾವು ಬೀದಿಗೆ ಕುಡಿಸ್ಯಾರ ಗೊತ್ತಿದೆ ಎಲ್ಲರಿಗೂ. ಇನ್ನು ಮೇಲೆ 2028ಕ್ಕೆ ಯಾರು ಅವ್ರಿಗೆ ಓಟ್ ಹಾಕಂಗಿಲ್ಲ, ಫ್ಯಾಕ್ಟ್ರಿ ಮಾಲಕರಿಗೆ ಓಟ್ ಹಾಕಂಗಿಲ್ಲ, ಯಾರು ಫ್ಯಾಕ್ಟ್ರಿ ಇರಂಗಿಲ್ಲ, ಯಾರು ಬಡಬಡರು ಇರ್ತಾರೋ ರೈತರ ಮಕ್ಕಳಿಗೆ ರೈತರಿಗೆ ಓಟ್ ಹಾಕ್ಬೇಕು. ಇವತ್ತು ರಾಜ್ಯದಾಗ 28ರಿಂದ 20 ಫ್ಯಾಕ್ಟ್ರಿ ಎಲ್ಲ ಫ್ಯಾಕ್ಟ್ರಿನ ಹಾಳು ಮಾಡಿ ಚುನಾವಣೆಗಳು ನಡೆಯುತ್ತೆ ನೋಡಿ. ಹೇಗಿರುತ್ತೆ ಅಂತಂದರೆ ನಿಮಗೆ ಅರ್ಥ ಮಾಡಿಸ್ಬಿಡ್ತೀನಿ. ವಿಧಾನಸಭೆ ಚುನಾವಣೆ ಇದ್ದಾಗ ಇದೇ ರೈತ ಮುಖಂಡರುಗಳೆಲ್ಲ ಒಂದೊಂದು ಪಾರ್ಟಿಯಲ್ಲಿ ಗುರುತಿಸ್ಕೊಳ್ತಾರೆ. ಒಬ್ಬರು ಕಾಂಗ್ರೆಸ್ ಇರ್ತಾರೆ, ಒಬ್ಬರು BJP ಇರ್ತಾರೆ, ಒಬ್ಬರು JDS ಇರ್ತಾರೆ, ಆಯಿತಾ. ತದನಂತರ ಆ ಸಕ್ಕರೆ ಕಾರ್ಖಾನೆಗಳದ್ದು ಚುನಾವಣೆ ನಡೆಯುತ್ತೆ. ಆವಾಗಲೂ ಕೂಡ ಇವರು ಮತವನ್ನು ಹಾಕೋಕ್ಕಿರ್ತಾರೆ. ಅಲ್ಲೂ ಕೂಡ ಇವರು ಒಂದೊಂದು ಕಡೆ ಗುರುತಿಸ್ಕೊಳ್ತಾರೆ. ಅವೆಲ್ಲವೂ ಓಕೆ. ಅದಾದ ನಂತರ ಅಷ್ಟೆಲ್ಲ ಮಾಡುವಂಥ ರೈತರ ವಿಚಾರದಲ್ಲಿ ಕಾರ್ಖಾನೆ ಮಾಲೀಕರು ಒಂದಿಷ್ಟಾದರೂ ಕೂಡ ಕನಿಕರ ತೋರಿಸ್ಬೇಕಲ್ವ. ಅದಾದ ನಂತರ ಇವರು ಇಲ್ಲ ಕೇಂದ್ರ ನೋಡ್ಕೋಬೇಕು, ಇಲ್ಲ ರಾಜ್ಯ ನೋಡ್ಕೊಳ್ಬೇಕು ಅಂದರೆ ಹೇಗೆ ಇದು? ಹೇಗೆ ಸಾಧ್ಯ ಆಗುತ್ತೆ? ಆಮೇಲೆ
ರೈತ ಮುಖಂಡರು ಅಷ್ಟೇ. ನೀವು ಈಗ ಒಂದು ರೀತಿಯಾಗಿರ್ತೀರಾ, ಆಮೇಲೆ ಚುನಾವಣೆ ಹತ್ತಿರ ಬಂದಾಗ ಇನ್ನೊಂದು ಇರ್ತೀರಾ. ಅವಾಗ ರೈತರು ಯಾರು ಲೆಕ್ಕಕ್ಕೆ ಇರೋದಿಲ್ಲ, ನಿಮ್ಮ ಮುಖಂಡರು ನೀವು ಮಾತ್ರ ಮುಂದಿರ್ತೀರ.